ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದು ನರ್ಸಿಂಗ್ ಕಾಲೇಜಲ್ಲಿ ಓದ್ತಾ ಇರೋದು. ನಾಳೆ ನಮ್ಮ ಕಾಲೇಜಲ್ಲಿ ಲ್ಯಾಂಪ್ ಲೈಟಿಂಗ್ ಪ್ರೋಗ್ರಾಮ್ ಇದೆ. ಸೊ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಾವು ಕೂಡ ಡ್ಯಾನ್ಸ್ ಕೊಡ್ತಿದ್ದೀವಿ. ಸೊ ನಮ್ಮ ಗ್ರೂಪ್ ಕಡೆಯಿಂದ ಹೆಂಗೆ ಪ್ರಾಕ್ಟೀಸ್ ನಡೀತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬಂದಿದೆ. ಸೊ ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಯಾರು ಹೆಂಗೆ ಸ್ಟೆಪ್ ಹಾಕ್ಲಿ ಅಂತ ಜಗಳ ಮಾಡ್ತಾ ಇದ್ದೀರಾ? ಯಾರು ಹೆಂಗೆ ಸ್ಟೆಪ್ ಹಾಕ್ಲಿ ಅಂತ ಜಗಳ ಮಾಡ್ತಾ ಇದ್ದೀರಾ? ಎಸ್, ಓಕೆ ಓಕೆ ಗೈಸ್, ಇವರು ಸಿಕ್ ರೂಮ್ ಅಂತ ಸುಳ್ಳು ಹೇಳಿ ಬಂದಿದ್ದಾರೆ. ಇವ್ರು ಯಾರೂ ಸಿಕ್ಕಿಲ್ಲ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಸಿಕ್ ರೂಮಲ್ಲಿ ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ಸಿನ್ಸಿಯರ್ ಒಬ್ಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವಳು ಬಂದ್ಬಿಟ್ಟು ನನ್ನ ಜೊತೆ ಜಗಳ ಮಾಡಿಕೊಂಡು ಕೂತಿರೋದು. ಅವಳು ಮುಂಚೆನೇ ಹೇಳಿದ್ಲು, ನಾನು ವ್ಲಾಗ್ಗೆ ಆ್ಯಡ್ ಮಾಡ್ಕೊ ನನ್ನ ಅಂತ ಇಬ್ಬರು ಹೇಳಿದರು. ಎಲ್ಲ ಮಲಯಾಳಿಯವರೇ 3 ಜನರು. ಸೊ ದೇ ಆರ್ ನಾಟ್ ರೆಡಿ. ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ನ? ಇವರಿಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಇವಳು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಳೆ. ಸೊ ಮಾಡ್ತೀನಿ. ಓಕೆ ಗೈಸ್, ಟೆಲ್ ಟು ಮೈ, ಬೇರೆಯವ್ರಿಗೆ ಹೇಳಿ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಟೆಲ್ ಐ ಲವ್ ಯು ಮೇಘಾ, ಐ ಲವ್ ಯು ಮೇಘಾ. ಏನೇನಾಗುತ್ತೆ ನೆಕ್ಸ್ಟ್ ಅಂತ. ಫಸ್ಟ್ ವ್ಲಾಗ್ಗಿಂತ ಇದು ತುಂಬ ವಾಯ್ಸ್ ತುಂಬ ಜೋರಾಗಿಬಿಟ್ಟಿದೆ ನಂದು. ಇವಾಗ ತುಂಬ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ, ಯಾಕಂದರೆ ಸಪೋರ್ಟ್ಸ್ ಜಾಸ್ತಿ ಆಗ್ತಿದೆ. ಎಲ್ಲರೂ ಮಾತಾಡ್ತಾರದು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಕಾಲೇಜಲ್ಲಿ ಇವತ್ತು ಲ್ಯಾಂಪ್ ಲೈಟಿಂಗ್ ಪ್ರೋಗ್ರಾಮ್ ಇದೆ. ಅಂದರೆ ಅದು ಜೂನಿಯರ್ಸ್ಗೆ, ನರ್ಸಸ್ ಅಲ್ವಾ, ಹೊಸದಾಗಿ ಬಂದಿರೋರಿಗೆ. ಅಂದರೆ ಅದೊಂಥರ ಪ್ರಾಮಿಸ್ ಥರ. ಇವತ್ತಿನ ನಾನು ನರ್ಸ್ ಆಗಿ ಓದ್ತಾ ಇದ್ದೀನಿ, ಲೈಕ್ ಮುಂದೆ ಏನು ನನ್ನ ಪ್ರೊಫೆಷನ್ಗೆ ಪ್ರಾಬ್ಲಮ್ ಮಾಡಲ್ಲ, ಅದೆಲ್ಲ ನಾನು ತೋರಿಸ್ತೀನಿ ವ್ಲಾಗಲ್ಲಿ ನಿಮಗೆ, ನಮ್ಮ ಕಾಲೇಜಲ್ಲಿ ಏನೇನು ಮಾಡ್ತಾರೆ ಅಂತ. ಸೊ ಕೀಪ್ ವೆಯ್ಟಿಂಗ್ ಫಾರ್ ಮೈ ವಿಡಿಯೋ. ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಇವತ್ತಿನ ಏನೇನಾಗುತ್ತೆ ಫಂಕ್ಷನಲ್ಲಿ. ಸೊ ಇದು ಬಂದುಬಿಟ್ಟು ಕಾಲೇಜ್ ವ್ಲಾಗ್, ಕಾಲೇಜ್ ಫಂಕ್ಷನ್ ವ್ಲಾಗ್. ಸೊ ವೇಟ್ ಮಾಡಿ, ಫುಲ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದು ಇವತ್ತು ಎಲ್ಲರೂ. ನಾನು ನನ್ನ ಫ್ರೆಂಡ್ಸ್, ನಮ್ಮದು ಪ್ರೋಗ್ರಾಮ್ ಇದೆ ಇವತ್ತು, ಅವ್ರಿಗೋಸ್ಕರ ವೆಲ್ಕಮ್ ಮಾಡೋಕ್ಕೆ. ಸೊ ಇವಾಗ ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ರೈಟ್, ಸೊ ಹಿಯರ್ ಐ ಆಮ್ ರೆಡಿಯಾಗಿದ್ದೀನಿ. ಸೊ ಇದು ನನ್ನ ಡ್ಯಾನ್ಸ್ ಔಟ್ಫಿಟ್ ಆಗಿದೆ. ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ಕಾಣ್ತಿದ್ದೀನಿ, ಇದು ನನ್ನ ಔಟ್ಫಿಟ್ ಡ್ಯಾನ್ಸ್ಗೆ. ಹೊರಡ್ತಿದ್ದೀನಿ ನನ್ನ ಫ್ರೆಂಡ್ ಮನೆಗೆ. ಅಲ್ಲಿಗೆ ಹೋಗಿ ಅವರನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಕಾಲೇಜಿಗೆ ಹೋಗ್ತೀನಿ. ಮನೆಗೆ ಬಂದಿದ್ದೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಏನಂತ ಅಂದರೆ, ನಾನು ವೈಟ್ ಟಾಪ್ ಆ್ಯಂಡ್ ಚಾರ್ಕೋಲ್ ಪ್ಯಾಂಟ್ ಹಾಕೋತೀನಿ ಅಂತ ಹೇಳಿದೆ ಅವರಿಗೆ. ಸೊ ಅವರಿಬ್ಬರು ಸೇಮ್ ಹಾಕಿದ್ದಾರೆ, ಚಾರ್ಕೋಲ್ ಪ್ಯಾಂಟ್ ಹಾಕಿದ್ದಾರೆ. ಸೊ ಲೆಟ್ಸ್ ಸಿ ಹೌ ವಿಲ್ ಬಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಹೋಗ್ತಾ ಇದ್ದೀನಿ. ಅಯ್ಯೋ ನೋಡಿ ಗೈಸ್, ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದರೆ ನನ್ನ ಕಾಲ ರೆಡಿ ಮಾಡಿಸ್ಕೊಂತಾವಳೆ ಇವಳು. ಓಕೆ ಗೈಸ್, ಇವಾಗ ರೆಡಿ ಆಗಿದ್ದೀವಿ, ಕಾಲೇಜ್ಗೆ ಹೋಗ್ತಿದ್ದೀವಿ. ಕಾಲೇಜ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ, 2 hours ಟ್ರಾವೆಲಿಂಗ್ ಇದೆ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ಆಧಾರ್ ಕಾರ್ಡ್ ತೊಗೊಂಡು ಹೋಗ್ತಿದ್ದೀವಿ, ಯಾಕಂದರೆ ಇವ್ರ ಮನೆಯಿಂದ ಮೆಟ್ರೋ ಇಲ್ಲ. ಸೊ ನಾವು ಬಸ್ಸಲ್ಲಿ, ಇವ್ರು ಹೋಗಲ್ಲ, ನಾನು ಹೋಗ್ತಿದ್ದೆ. ಸರಿ ಗೈಸ್, ಇವಾಗ ಬಸ್ಸಲ್ಲಿ ಹೋಗ್ತಿದ್ದೀವಿ, ಆಧಾರ್ ಕಾರ್ಡ್ ಇಟ್ಕೊಂಡು. ನಾನು ಇವಾಗ ಲಾಗ್ ಮಾಡ್ತಾ ಬೇಡ ಅನ್ಸ್ತೈತೆ. ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅನಿಸ್ತಿದೆ. ನಂಗೆ ಗೊತ್ತಿಲ್ಲ ನಂದು ತಪ್ಪು ಬೇರೆಯವ್ರದ್ದು ಅಂತ. ನಮ್ಮದು ಗ್ರೂಪ್ ಡ್ಯಾನ್ಸ್ ಇತ್ತು, ಅದರಲ್ಲಿ ಪಾಪ ಇವ್ರದ್ದು ಇತ್ತು, ತೆಗಿವೇಲು ಇವ್ರದ್ದು ಡ್ಯಾನ್ಸ್ ಇತ್ತು. ಅದೇನಾಗ್ಬಿಡಿದೆ ಅಂದರೆ, ನಾನು ಯಾವುದೋ ಸಾಂಗ್ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾರೆ. ಐ ಡೋಂಟ್ ನೋ ಅದು ನನ್ನ ತಪ್ಪ ಇಲ್ವೋ ಅಂತ. ನೋಡಿ ಕೈ ತೋರಿಸ್ತಾ ಇದ್ದಾಳೆ ನನಗೆ. ಮ್ಯಾಮ್ ಹತ್ರ ಹೋಗ್ಬಿಟ್ಟು ಇವಾಗ ಕನ್ಫರ್ಮೇಷನ್ ತೊಗೋಬೇಕು, ನನ್ನದೇ ಮಿಸ್ಟೇಕ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಯಾವ ಮ್ಯೂಸಿಕ್ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ಹೋಗ್ತಿದ್ದೀವಿ ಕಾಲೇಜಿಗೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇದು ಹಳ್ಳಿ ಮಧ್ಯ ಇರೋ ಕಾಲೇಜ್ ಗೈಸ್. ನಮ್ಮ ಈ ಕಾಲೇಜ್ ಎಲ್ಲಿದೆ ಅಂತ ಅಂದರೆ ನೋಡಿ ಗೈಸ್, ಇಷ್ಟು ರೋಡಲ್ಲಿ ಒಂದೇ ಆಟೋ ಕಾಣಿಸಿರೋದು. ಇವ್ರುಗಳೆಲ್ಲ ನಡ್ಕೊಂಡೇ ಬರ್ತಾಯಿದ್ದಾರೆ. ಎಲ್ಲ ಫುಲ್ ಹಳ್ಳಿ ಇದೆ.
ನೀವಿಂದ ಫುಲ್ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಏನು ಕಾಲೇಜ್ ನಮ್ಮದು? ಹ್ಞೂ ಅದೇ ಕಾಲೇಜು, ನ್ಯಾಷನಲ್ ಕಾಲೇಜು. ಇದನ್ನೆಲ್ಲ ನಮ್ಮ ಮ್ಯಾಮ್ ನೋಡಿಬಿಟ್ರೆ ನಾನು ಸಾಯಿಸ್ತಾರೆ. ನಮ್ಮ ಕಾಲೇಜ್ ಇಷ್ಟು ದೂರದಿಂದನೇ ಕಾಣ್ತಿದೆ, ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತೀವಿ, ಇಲ್ಲಿ ಇದೆ ನೋಡಿ ಕಾಲೇಜು. ಇದೇ ನಮ್ಮ ಕಾಲೇಜು. ಟಿ ಸಿ ಕೊಟ್ಬಿಟ್ರೆ ಕಷ್ಟ. ಲಾಸ್ಟ್ ಇಯರ್ ಇಲ್ಲಿದ್ದೀವಿ. ಒಳ್ಳೆ ಕಾಲೇಜು ಗೈಸ್, ತುಂಬ ಒಳ್ಳೆ ಕಾಲೇಜು. ಈ ಥರ ಕಾಲೇಜ್ ಯಾರಿಗೂ ಸಿಗಲ್ಲ. ನಿಜ. ಹೇಳ್ರಿ ನಮ್ಮ ಕಾಲೇಜ್ ಬಗ್ಗೆ. ನಮ್ಮ ಕಾಲೇಜ್ ಸೂಪರ್, ತುಂಬ ಒಳ್ಳೆ ಕಾಲೇಜು ನಮ್ಮ. ಸೊ ಒಬ್ಬೊಬ್ರನ್ನೇ ತೋರಿಸ್ತೀನಿ ಒಳಗೆ ಹೋದ್ಮೇಲೆ ಟೀಚರ್ಸ್ನ. ಸರಿ ಫಂಕ್ಷನ್ ಆದರೆ ನಮ್ಮ ಕಾಲೇಜಲ್ಲಿ 3-4 ಒಂದು ವರ್ಷದಲ್ಲಿ 3-4 ಸತಿ ಫಂಕ್ಷನ್ ಆಗುತ್ತೆ ನಮ್ಮ ಕಾಲೇಜಲ್ಲಿ. ಏನು ನಮ್ಮ ಕಾಲೇಜಲ್ಲಿ ಟಮಟೆ ಬಡಿತವ್ರ? ಎಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಟಮಟೆ ಬಡ್ಕೊಂಡು ದೇವ್ರನ್ನ ವೆಲ್ಕಮ್ ಮಾಡಬೇಕು. ದೇವ್ರನ್ನ ವೆಲ್ಕಮ್ ಮಾಡಬೇಕು. ನಾವು ದೇವತೆಗಳು ಅಶ್ವಿನಿ ದೇವರು ಫುಲ್ ಫೇಮಸ್ ನಾವೆಲ್ಲ ನಮ್ಮ ಕಾಲೇಜಲ್ಲಿ. ನನ್ನ ನೋಡೇ ನಾಯಿ ಬೊಗಳುತ್ತೈತೆ. ಸೊ ಅಯ್ಯ ಯಾವ ನೀವು ಕೊನೆಗೂ ಬೆಟ್ಟ ಗುಡ್ಡ ಎಲ್ಲ ಮುಗಿಸಿ ಹತ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಿದ್ದೀವಿ. ಹೊಸ ಅಂಕಲ್ ಇವರು ಗೈಸ್. ರಾಯಚೂರು ಅವಳು. ಇದು ನಮ್ಮ ಕಾಲೇಜ್ ಗೈಸ್. ದಿಸ್ ಇಸ್ ಅವರ್ ಕಾಲೇಜ್. ಮುಸ್ತಫಾ ರೆಡ್ ಕಲರ್ ವಾವ್. ರೆಡ್ ಕಲರ್ ವಾವ್ ಅಲ್ಲ, ಗ್ರೀನ್ ಕಲರ್ ವಾವ್. ಅರ್ಜೆಂಟಾ ಮೈ ಫೇವ್ರೆಟ್. ಪಿಂಕ್ ಇಲ್ಲೇ ಐತೆ ಕಣೆ. ಪರ್ಪಲ್ ಕಲರ್ ಮೈ ಫೇವ್ರೆಟ್. ವಾವ್ 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 ಗೈಸ್. ಸೊ ನಮ್ಮ ಕಾಲೇಜ್ ಗ್ರೀನ್ ಆಗೈತೆ ಅವಾಗೆಲ್ಲ. ನಮ್ಮ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇದು ನಮ್ಮ ಕಾಲೇಜ್. ಬನ್ನಿ ಬನ್ನಿ ನೋಡೋಣ. ಬನ್ನಿ ಜನರೇನು. ಬನ್ನಿ ಜನರೇ ಬನ್ನಿ. ಸೊ ಇವಾಗ ಸ್ವಲ್ಪ ಎಲ್ಲ ಶಾಕಲ್ಲಿದ್ದಾರೆ. ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಏನು ರಿಯಾಕ್ಷನ್ಸ್ ತೆಗಿಲ್ಲ. ಅವ್ರದ್ದೇ ಬರುತ್ತೆ ಬಿಡು. ಅಲ್ಲೋಡ ಮುಂದೆ ಒಂದು ಹುಡುಗಿ ನೋಡ್ತಾ ಇದ್ದೀನಿ. ಸಿ ಗೈಸ್ ರಿಯಾಕ್ಷನ್ಸ್. ಮೈ ವ್ಲಾಗ್ ವಿಲ್ ಗೆಟ್ ಟು ಫೇಮಸ್. ನನ್ನ ವ್ಲಾಗ್ ಬೇಗ ಫೇಮಸ್ ಆಗುತ್ತೆ. ಬಾ. ಸೊ ಗೈಸ್ ನಿನ್ನೆ ಸಿಕ್ ರೂಮಲ್ಲಿ ಕುತ್ಕೊಂಡಿದ್ದೀವಿ. ಸೂಸನ್ ಇಲ್ಲೇ ಇದ್ದಾಳೆ. ಸೊ ನಮ್ಮ ಕಾಲೇಜ್ ಬಸ್ ಬರ್ತಿದೆ ಅಲ್ಲಿ. ಸೊ ಇದು ನಮ್ಮ ಕಾಲೇಜ್ ಬಸ್. ಇಲ್ಲಿ ಸ್ವಲ್ಪ ನಮ್ಮ ಟೀಚರ್ಸ್ ಇದ್ದಾರೆ. ನಮ್ಮ ಸೀನಿಯರ್ಸ್ ಆಗಿದ್ದವರೇ ಕೆಲವರು ನಮ್ಮ ಟೀಚರ್ಸ್ ಇದ್ದಾರೆ. ಗೈಸ್ ಐ ವಾಂಟ್ ಲೈಕ್ ಯಾರನ್ನ ತೋರಿಸೋದಿದೆ. ಒಂದು ಕಾಲದಲ್ಲಿ ನಮ್ಮ ಸೀನಿಯರ್ ಆಗಿದ್ರು ಇವರು. ಇವಾಗ ನಮ್ಮ ಟೀಚರ್ ಆಗಿಬಿಟ್ಟಿದ್ದಾರೆ. ಓಕೆ ಮ್ಯಾಮ್ ಇಲ್ಲಿ ಹೋಗು. ಫೋಟೋ ತೆಗಿತಾರ ನಮ್ಮದು ಕೇಳು. ಇದು ಹೋಯ್ತವ್ರೆ ಫೋಟೋ ತೆಗಿತಾರ ನಮ್ಮದು ಅಂತ ಕೇಳ. ಹೋಗಿ ಬೇಗ ಕೇಳು. ಇಲ್ಲ ಅನ್ಬೇಕು. ಶೇಪ್ ಔಟ್ ಆಯ್ತಾರೆ. ಓ ನಿಂತ್ಕೊಳ್ಳಿ ಅಂದ್ಬಿಟ್ರು. ಗೈಸ್ ದಿಸ್ ಈಸ್ ಅವರ್ ಔಟ್ಫಿಟ್ ಫಾರ್ ಡ್ಯಾನ್ಸ್. ನೋಡಿ ಇದು ನಮ್ಮ ಔಟ್ಫಿಟ್. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅವಾಗವಾಗ. ಇವ್ರದ್ದೇ ಪ್ರೋಗ್ರಾಮ್ ಇವತ್ತು. ಲ್ಯಾಂಪ್ ಲೈಟಿಂಗ್ ಪ್ರೋಗ್ರಾಮ್ ಇದೆ. ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇದ್ದಾರೆ. ಸೊ ಗೈಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಲ್ಯಾಂಪ್ ಲೈಟಿಂಗ್ ಮ್ಯಾನ್. ಓಕೆ ಅವ್ರಿಗೆ ಕನ್ನಡ ಬರಲ್ಲ, ಅದಕ್ಕೆ ನಾನು ಕನ್ನಡ ಯೂಸ್ ಮಾಡಲಿಲ್ಲ. ಆಮೇಲೆ ಅದಕ್ಕೂ ಟ್ರೋಲ್ ಮಾಡಿಬಿಡಿ ನಾನು ಯಾಕೆ ಕನ್ನಡ ಯೂಸ್ ಮಾಡಿಲ್ಲ ಅಂತ. ಅಲ್ಲೂ ನೀನೇ ಎಲ್ಲೂ ನೀನೇ ಎಲ್ಲೆಲ್ಲೂ ನೀನೇ. ನೀವಿಬ್ಬರೇ ಕಾಣ್ತಿದ್ದೀರಾ ಇವತ್ತು. ಇದು ನಮ್ಮ ಹಳೇ ಕಾಲೇಜ್. ಫಸ್ಟ್ ಇಯರಲ್ಲಿ ನಾವು ಇದೇ ಕಾಲೇಜಲ್ಲಿ ಓದಿದ್ದು. ಕಾಲದಲ್ಲಿ ನಮ್ಮ ಫೇವ್ರೇಟ್ ಮ್ಯಾಮು ಈಗಲೂ ಫೇವ್ರೇಟ್ ಮ್ಯಾಮೇ. ಇದು ಲೈಬ್ರರಿ. ವಿಡಿಯೋ ಮ್ಯಾಮ್ ಹೋಗ್ಲಿ ನಮ್ಮನ್ನೇ ನೋಡಿ ಎಕ್ಸ್ಪ್ರೆಷನ್ ಕೊಡಿ ಮ್ಯಾಮ್. ಯಾಕೆ ಮ್ಯಾಮ್ ಇದು ಲೈಬ್ರರಿ ಗೈಸ್ ನಮ್ಮ ಮ್ಯಾಮ್ದೇ ಅಂತ ಸ್ವಂತ ಕೊಟ್ಟವ್ರೆ. ನಮ್ಮ ಫೇವ್ರೇಟ್ ಮ್ಯಾಮ್ ಇವರು. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಮ್ಯಾಮ್. ಐ ಲವ್ ಯು ಮ್ಯಾಮ್. ಟು ಹೇಳ್ಬೇಕು, ಲವ್ ಯು ಹೇಳ್ದೆ ಅಲ್ವಾ. ಮ್ಯಾಮ್ಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟೈತೆ ಇಷ್ಟು ವರ್ಷ ಆದಮೇಲೆ. ಹೌದಾ ಪಾಪ ಅಲ್ಲ ಮ್ಯಾಮು. ಆದರೂ ಮ್ಯಾಮ್ ಚೆನ್ನಾಗಿ ಕಾಣ್ತಿದ್ದೀರಾ. ಪ್ರತಿ ವರ್ಷ ನಿಮ್ಮನ್ನ ಶರ್ಮಿಳಾ ಮ್ಯಾಮ್ನೇ ನಾವು ಹುಡುಕ್ತಾ ಇದ್ವಿ ಎಲ್ಲ ಫಂಕ್ಷನಲ್ಲೂ. ಈ ವರ್ಷ ನೀವೇ ಆ್ಯಕ್ಚುಲಿ. ಕೊನೆಗೂ ಈ ಬೋರ್ಡಲ್ಲಿ ನಾವು ಬರೋಕ್ಕಾಗಲಿಲ್ಲ. ಓಕೆ ವರ್ಷ ಮ್ಯಾಮ್ ಲುಕಿಂಗ್ ನೈಸ್ ಮ್ಯಾಮ್. ಪಂಚಾಯತಿ ಪರ್ಮಿಷನ್ ಅಣ್ಣ ನೋಡೋಣ ಇಲ್ಲಿ ನೋಡೋಣ. ಕಿರಾತಕ ಫಿಲಮಲ್ಲಿರೋ ಪಂಚಾಯತಿ ಪರ್ಮಿಷನ್ ಇವರೇ.
ಇಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ ಬ್ಲಾಗ್ ಮ್ಯಾಮ್. ಗೈಸ್ ಒಳ್ಳೆ ಎಷ್ಟು ದೇವತೆ ಥರ ಇದ್ದಾರಲ್ಲ ನಮ್ಮ ಮ್ಯಾಮ್ ಇವ್ರು ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿದ್ದಾರೆ. ಇಲ್ಲಿ ಮ್ಯಾಮ್ಸ್ ಎಲ್ಲ ಸ್ಟೂಡೆಂಟ್ಸ್ ಥರನೇ ಕಾಣ್ತಾರೆ. ಹಾಯ್ ಮ್ಯಾಮ್. ಹಾಯ್, ಚೆನ್ನಾಗಿ ಕಾಣ್ತಿದ್ದೀರಾ ಮ್ಯಾಮ್ ಬ್ಲಾಗ್. ಎಲ್ಲರೂ ಸೂಪರೇ. ಜಯಾ ಮ್ಯಾಮ್ ಹಾಯ್ ಮಾಡಿ ಮ್ಯಾಮ್. ರೂಪಿಕಾ ಮ್ಯಾಮ್ ಹಾಯ್ ಮಾಡಿ. ನಮ್ಮ ಒಂಥರ ಫೇವ್ರೆಟ್ ಮ್ಯಾಮ್. ಇದು ಟೀಚರ್ಸು, ಇದು ಕ್ಯಾಂಡಲ್ಸ್ ಮ್ಯಾಮ್. ನೋಡಿ ಮ್ಯಾಮ್ ಒಂದ್ಸತಿ ಅವ್ರು ಹೇಳ್ತಾಳೆ ಅಷ್ಟೊಂದ್ಸತಿ.